ಮತ್ತು ನಮ್ಮ ಬಸವಲಿಂಗ ದೇವರು ಪ್ರೇಮದ ಗಂಗೆಯನ್ನೇ ಹರ್ಷ, ಪ್ರೇಮದ ಗಂಗೆ ಹರ್ಷ. ಈಗ ಅವ್ರು ಹೇಳಿದ ಮೇಲೆ ನಾವು ಹೇಳಿದ್ರೆ ಅಷ್ಟೇ ರುಚಿ ಆಗ್ತದೋ ಇಲ್ಲೋ, ಅಷ್ಟು ಚಂದ ಅವರು ಪ್ರೀತಿಯ ಪ್ರೇಮದ ಝರಿ ಅವ್ರು ನಿಮ್ಮೆಲ್ಲರ ಹೃದಯದಲ್ಲಿ ಅವರು ಸುರಿಸ್ಯಾರ. ಜಗತ್ತಿನಲ್ಲಿ ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ಪ್ರೀತಿ ಬದುತ್ತಾ ಇದೆ. ತಂದೆ ತಾಯಿ ಹಿರಿಯರ ಮೇಲೆ ಮಕ್ಕಳ ಪ್ರೀತಿ ಕಮ್ಮಿ. ನಾವು ಚಿಕ್ಕವರಿದ್ದಾಗ ಒಬ್ಬರ ಮೇಲೆ ಭಾಳ ಪ್ರೀತಿ ಭಾಳ ಪ್ರೇಮ ಐತಿ. ಈ ಬರೇ ಯಾಂತ್ರಿಕ ಹಾಯ ಹಲೋ ಹಲೋ ಅಷ್ಟೇ. ಅಂತರಂಗದ ಪ್ರೀತಿ ಹೋಗ್ಬಿಟ್ಟ. ಆದರೆ ಬಸವಣ್ಣನವರು ಕಟ್ಟಿದ್ದು ಸಾಮ್ರಾಜ್ಯ ಎಂಥದಿತ್ತದು? ಅದು ಪ್ರೇಮದ ಸಾಮ್ರಾಜ್ಯ ಇತ್ತು, ಪ್ರೇಮದ ಸಾಮ್ರಾಜ್ಯ. ಅಂತ ಪ್ರೇಮದ ಸಾಮ್ರಾಜ್ಯವನ್ನ ಅವರು ನಿರ್ಮಾಣ ಮಾಡಿದರು. ಸಾಮಾನ್ಯ ಏನು, ಅವ್ರ ಹೃದಯದಲ್ಲಿ ಪ್ರೇಮ ಇರ್ತಿಲ್ಲ. ಅಫ್ಘಾನಿಸ್ತಾನದಿಂದ ಶರಣರು ಬರ್ತಿದ್ರಿ, ಒರಿಸ್ಸಾದಿಂದ ಬರ್ತಿದ್ರಿ, ಕಾಶ್ಮೀರದಿಂದ ಬರ್ತಿದ್ರಿ. ಇಲ್ಲ, ಎಲ್ಲಕ್ಕಿಂತ ಪ್ರಾಣಿ ಪಕ್ಷಿಗಳಿಗಿಂತಲೂ ಅತೀತವಾಗಿರುವಂತ ಕೆಳಗೆ ಬಿದ್ದವರನ್ನ ಮೇಲೆತ್ತಿ ಅವರನ್ನ ಒಪ್ಪಿಕೊಂಡು ಮಹಾಮಂತ್ರಿ ಇದ್ದವರ ದೃಷ್ಟಿ ಎಲ್ಲಿತ್ತು? ಮಹಾರಾಜ್ ಚೆನ್ನೈನ ಮನೆಯಾಗಿತ್ತು, ಗೋವಾ ಅದು ಪ್ರೀತಿ. ಮಂತ್ರಿಗಳಿದ್ದಾಗ ಅಂಥವ್ರ ಮನೆ ನೆನಪಾಗೋದು ಸಾಮಾನ್ಯ ಅಲ್ಲ. ಅದಕ್ಕೆ ಅವ್ರು ಇರೋದು ಬಿಜ್ಜಾಣ ಮಹಾಮಂತ್ರಿ ಪ್ರಧಾನಮಂತ್ರಿ ಇದ್ರು ಅವರೆಲ್ಲಕ್ಕೂ ಕೆಳಗೆ ಬಿದ್ದಂತ ಶಿವನಾಗಮಯ್ಯ ಅಂತ ಒಬ್ಬ ಶರಣ. ಆ ಶಿವನಾಗಮಯ್ಯ ಅನ್ನೋ ಶರಣನ ಮನೆಯಲ್ಲಿ ಅವ್ರಿಗೆ ಬಸವಣ್ಣವ್ರು ನಡ್ಕೊಂಡು ಮನೆ ಮುಂದಿನ ಹೋಗ್ತಾ ಇದ್ರು. ಒಳಗ ಪೂಜೆ ಮಾಡ್ತಾ ಇದ್ದ, ಲಿಂಗ ಪೂಜೆ ಮಾಡ್ತಾ ಇದ್ದ, ಗಂಟಿ ನಾದ ಕೇಳಿಸ್ತಾ ಇತ್ತು. ಆವಾಗ ಬಸವಣ್ಣವ್ರ ಮನಸ್ಸು ಯಾಕೋ ಹೊರಗೆ ಹೋಗಿ ಅವ್ರಿಗೆ ಭಾಳ ಖುಷಿ ಇತ್ತು. ಯಾಕಂದ್ರೆ ಅವ್ರಿಗೆ ಯಾರೂ ಏನು ಸ್ವಚ್ಛತಾ ಪ್ರಜ್ಞೆನೇ ಇದ್ದಿಲ್ಲ. ಅವ್ರಿಗೆ ಹೆಂಗ್ ನೀರು ಕುಡಿಬೇಕು ಅನ್ನೋದು ಗೊತ್ತಿದ್ದಿಲ್ಲ, ಏನು ಉಣ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ, ಯಾವ ರೀತಿ ಉಣ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಅದಕ್ಕೆ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಅಂಥವ್ರನ್ನ ತೀಡಿ ಕಲಿಸಿ ಅವರು ಹೋಗಿ ಮನೆಯಲ್ಲಿ ಊದಿನ ಕಟ್ಟಿ ಸುಗಂಧ ವಾಸನ ಬಾಗಿಲಿ ಬಡಿತಾ ಇದೆ, ಹೊರಗ ಗಂಟಿನಾದ್ ಕೇಳ್ತಾ ಇದೆ. ಬಸವಣ್ಣವ್ರ ಮನಸ್ಸು ಒಳಗೆ ಹೋಗ್ಬೇಕನ್ನಿಸ್ತು. ಒಳಗೆ ಹೋದ್ರು. ಅವ್ರಿಗೆ ಇಷ್ಟು ಸಂತೋಷ ಆಯ್ತು. ಬಸವಣ್ಣನವರೇ ನಮ್ಮ ಮನೆಗೆ ಬಡವ್ರ ಮನೆಗೆ ಬಂದಾರಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಮನೆಗೆ ಬಂದಾರಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಗುಡಿಸ್ಲಿಗೆ ಬಂದಾರಲ್ಲ ಅಂತ ತಿಳ್ಕೊಂಡು ಎದ್ದು ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅವಾಗ ಬಸವಣ್ಣವ್ರು ಅಂದ್ರು, ಅವತ್ತು ಏನ್ ಪ್ರಸಾದಕ್ಕೆ ಮಾಡೇನಪ್ಪ ಅಂತ ಕೇಳಿದ್ರು. ನಾವು ಏನ್ರಿ ಇದ್ದಿಷ್ಟು ಅಂಬ್ಲಿ ಗಂಜಿ ಏನೋ ಕಾಸಿದೀವಿ. ಆಯ್ತು, ನಾನು ನಿಮ್ ಜೊತೆ ಪ್ರಸಾದ ಮಾಡ್ತೀನಿ ಅಂದ್ರು ಬಸವಣ್ಣವ್ರು. ಪ್ರೇಮ ಅಂತ ನಾನು ನಿಮ್ ಜೊತೆ ಪ್ರಸಾದ ಮಾಡ್ತೀವಂತ ತಕ್ಷಣ ಅವ್ರಿಗೆ ಮೈ ರೋಮಾಂಚನ ಆಯ್ತು. ಪ್ರಧಾನಮಂತ್ರಿಗಳು ನಮ್ ಗುಡಿಸಲ್ಲಿ ಪ್ರಸಾದ ಮಾಡ್ತಾರಂತ ಅವ್ರಿಗೆ ಬಿಡಲ್ಲತ್ರ ಅವರು. ಇಲ್ಲ, ನೀವು ಹೆದರ್ಬೇಡ್ರಿ, ಏನದು ನಿಮ್ ಜೊತೆ ನೀವು ಪ್ರಸಾದ ಮಾಡ್ರಿ, ನಾನು ಪ್ರಸಾದ ಮಾಡ್ತೀನಿ. ಅವರು ಬಸವಣ್ಣವ್ರನ್ನು ಲಿಂಗಕ್ಕೆ ಭಸ್ಮ ಹಚ್ಚಿ ಜಪ ಮಾಡಿ ತೀರ್ಥ ತಗೊಂಡು ಅವ್ರ ಜೊತೆ ಪ್ರಸಾದ ಕುಂತು ಅಂಬ್ಲಿ ಪ್ರಸಾದ ಮಾಡಿದ್ರು. ಏ ರೀತಿಯ ಚಟ್ನಿ ಇದು ಮಾಡಿ ಅವರಿಗೆ ಅವತ್ತಂತೂ ಜೀವನದೊಳಗೆ ನನಗೆ ಶಿವನಾಗಮಯ್ಯ ನಾನು ದಿನಾ ಉಂತಿದ್ದೆ ಮಹಾಮನೆಯಲ್ಲಿ, ಆದ್ರೆ ಇವತ್ತಿನ ಪ್ರಸಾದಷ್ಟು ರುಚಿ ನನಗೆ ಎಂದೂ ಸಿಕ್ಕಿಲ್ಲಪ್ಪ. ರುಚಿಕರವಾದಂಥ ಪ್ರಸಾದ
ಇವತ್ತು ನಾನು ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರು. ಅವ್ರಿಗೆ ಬಹಳ ಸಂತೋಷ ಆಯ್ತು. ಅಲ್ಲಿ ಅವರಿಬ್ರು ಸಂತೋಷದ ಸಾಗರದಲ್ಲಿ ಪ್ರೀತಿಯ ಗಂಗೆಯಲ್ಲಿ ಹರಿತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಜ್ಜಳನ ಅರಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅಯ್ಯಯ್ಯೋ, ಬಸವಣ್ಣ ಕುಲಗಿಸ್ಬಿಟ್ಟ. ಪ್ರಧಾನಮಂತ್ರಿ ಆದವರು ಒಲೆಯ ಶಿವನಾಗಮನ ಮನೆಯಲ್ಲಿ ಉಂಡ್ರಲ್ಲ, ಇದಂತ ಅಪಚಾರ. ಎಂಥ ಇದು ಕೆಡಕಿನ ಲಕ್ಷಣ ಅಂತ ತಿಳ್ಕೊಂಡು ಜನ ಕುಗಾಳತ್ತು, ಚಿಕ್ಕದವರೆಲ್ಲ ಕುಗಾಳತ್ತು. ಹೋದ್ರು ಅರಮನೆ ಬಿಜ್ಜಳು, ಆ ಮನೆಗೂ ದೂರ ಕೊಟ್ರು. ಬಸವಣ್ಣವ್ರಿಗೆ ಕರೆಸಿದ್ರು. ಬಿಜ್ಜಳ ಬಂದ, ಏನಪ್ಪಾ ಬಸವಣ್ಣ, ನೀನು ಪ್ರಧಾನಮಂತ್ರಿಯಾಗಿ ಬ್ರಾಹ್ಮಣ ಆಗಿ ನೀನು ಹೊಲೆಯರ ಶಿವನಾಗಮಯ್ಯನ ಮನೆಯಾಗ ನೀನು ಪ್ರಸಾದ ಮಾಡ್ತೀಯಾ ಅಂತ ಕೇಳಿದ್ರು. ಅವರು ಅಲ್ಲ ಪ್ರಭು ಬಂದರು. ಅದೇಂಗ ಇಲ್ಲ, ಅವರು ಲಿಂಗವನ್ನ ಕಟ್ಟಿಕೊಂಡು ದೀಕ್ಷೆಯನ್ನ ಪಡ್ಕೊಂಡು ಅವರು ಮಹಾ ಜಂಗಮರ ಸ್ವರೂಪರಾಗ್ಯಾರ. ಅವರು ಅದೇನಂತಾರ, ಮಹೇಶ್ವರ. ಮಹೇಶ್ವರ ಅವರದಾರ. ಅಂಥವ್ರಿಗೆ ಹೆಂಗ ಇಲ್ಲ ತಪ್ಪು. ಅವಾಗ ಬಿಜ್ಜಾಳ ಅಂತಾನ, ಅಂದ್ರೆ ಅವನ ಮೇಲಿನ ಹಾಲು ಬರ್ತದೆ. ಹೌದು, ಬರ್ತಿರ್ಬೋದು, ಅದಕ್ಕೇನು. ಇವ್ರ ಮೈಯಾಗೇನು ರಕ್ತ ಬರ್ತದೆ, ಅವ್ರ ಮೈದಾಗೇನು ಹಾಲು ಬರ್ತದೆ ಅಂತ ಬಸವಣ್ಣವರಿಗೆ ಬಿಜ್ಜಳ ಪ್ರಶ್ನೆ ಆಯ್ತದಾಗ ಆಯ್ತು ಬರ್ಬೋದು ಅಂತಂದ್ರು. ಅವಾಗ ಇಬ್ಬರಿಗೂ ಕರೆಸಿದ್ರು. ಆ ಮುಡ್ಸೆಟ್ ಒಳಗೆ ಮುಡ್ಸೆಟ್ ಆಯ್ತು ಒಂದು ಸಭೆ ಅರಮನೆ ಹೊರಗೆ ಮೈದಾನದಾಗ ಹಾಕಿದ್ರು. ಯಾಕಂದ್ರೆ ಅವ್ರು ಶಿವನಾಗಮಯ್ಯ ಅರಮನೆದಾಗ ಬಂದ್ರೆ ಅರಮನೆ ಎಲ್ಲ ಮೈಲಿಗೆ ಇತ್ತು ಅಂತ ತಿಳ್ಕೊಂಡು ಹೊರಗೆ ಸಭೆ ಕರೆದ್ರು. ಹೊರಗೆ ಸಭೆ ಕರೆದ ಅವಾಗ ಬಿಜ್ಜಳ ಅವನ ಮೈಯಲ್ಲಿ ಸ್ವಲ್ಪ ಹಿಂಗೇನೋ ತೆಗೆದ್ರು. ತೆಗೆನ ಹಾಲಿನ ಹೊಳಿ ಹರಿಲತ್ತದು. ಹಾಲಿನ ಹೊಳಿ ಹರಿತು. ಆಗ ಅವನ ಮೈತು ಕಿವ ರಕ್ತ ಶುರುವಾಯಿತು. ಎಲ್ಲರೂ ಹೋಗಿ ಮುಚ್ಕೊಂಡ್ರು. ಅವಾಗ ಇದರ ಅರ್ಥ ಏನು? ಬಸವಣ್ಣನವರು ಮಾಡಿದ್ದು ಪ್ರೇಮದ ಗಂಗೆಯನ್ನ ಕಲ್ಯಾಣದಲ್ಲಿ ಹರಿಸಿದ್ದಾರೆ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಮನಸ್ಸುಗಳು ವಿಶಾಲಾಗಿ ಮಾಡಿಕೊಂಡು ಸ್ವಲ್ಪ ಮೊದಲ ನಮ್ಮವರನ್ನಷ್ಟೇ ಪ್ರೀತಿ, ಮೊದಲು ಮನೆಗಿನವರಿಗೆ ಪ್ರೀತಿ ಮಾಡಲಾಗ್ತೇವೆ. ಫಸ್ಟ್ ಕೆಲಸ ಅದು. ಮನೆಗಿನವರಿಗೆ ಮೊದಲು ಪ್ರೀತಿ ಮಾಡಿದ್ರಿ ಅಂದ್ರೆ ಸ್ವಲ್ಪ ಹೊರಗಿನವರಿಗೆ ಸ್ವಲ್ಪ ಶುರುವಾಯ್ತು. ನೀವು ಯಾವಾಗ ಮನೆಗಿನವರಿಗೆ ಪ್ರೇಮ ಮಾಡಲ್ಲ, ತಂದೆ ತಾಯಿಗೆ ನೀವು ಪ್ರೀತಿ ಮಾಡಲ್ಲ ಅಂದ್ರೆ ನೀವು ಉಳಿದವರಿಗೆ ಏನ್ ಮಾಡ್ತೀರಿ? ಅದಕ್ಕೆ ನಾವು ಮೊದಲು ಮನೆಗೆ ಪ್ರೀತಿ ಮಾಡ್ಬೇಕು. ಈ ಮಹಾರಾಷ್ಟ್ರದ ಒಂದು ಹಳ್ಳಿ ಅದು. ಆ ಹಳ್ಳಿಗೆ ಒಂದು ಪೂಜಾ ಕರೆದಿರು. ನಾನು ಪೂಜಾ ಕರೆದಾಗ ಅಲ್ಲಿ ಹೋದ್ಮೇಲೆ ತೀರ್ಥ ಆಯ್ತು, ಪ್ರಸಾದ ಆಯ್ತು. ಎಲ್ಲರಿಗೂ ಪ್ರಸಾದ ತಗೊಂಡ್ರು. ದೊಡ್ಡ ಗೌಡ್ರ ಮನೆ, ಹಳೆಯ ಪದ್ಧತಿ ಗೌಡ್ರು, ಹೆಂಡಕಿನ ಗೌಡ್ರ ಮನೆ ಇದ್ದಂಗಿತ್ತು. ಅವಾಗ ಮತ್ತೆ ನಿಮ್ಮ ತಾಯಿ ಕಾಣಿಸಲ್ರಿ ಗೌಡ್ರಿ ಅಂತಂದು ಕೇಳಿದ. ಇಲ್ಲಪ್ಪ ಸ್ವಲ್ಪ ಆರಾಮಿಲ್ಲ, ಮಲ್ಕೊಂಡಾಳ ಅಂತಂದು. ಹಂಗಾರೆ ನಾ ತೀರ್ಥ ಕೊಟ್ಟರೆ ಹಳೆ ತಗೊಂಡಾಕಿ ತೀರ್ಥ ಹಾಕ್ತೀನಿ, ಎಲ್ಲ ತೋರಿಸ್ರಿ ಅಂತ. ನನಗೆ ಒಳಗೆ ಉಂಟು ಗೌಡ್ರ ಮನೆಗಳು ಕೊಲ್ಲೆಗಿನ ಕೊಲ್ಲಿ ಕರ್ಕೊಂಡು ಹೋದ್ರು. ಕತ್ತಲು ಎಲ್ಲಿ ಬೆಳಕಿಲ್ಲ, ಕಿಟಕಿ ಇಲ್ಲ, ಬಾಯಿಗೆ ಏನಿಲ್ಲ. ಎಲ್ಲ ಬಿಟ್ಟು ನೋಡಿದ್ರು ಹೊರಗಿಂದ ನಾವು ಬೆಳಕಿನಾಗ ಹೋಗಿದ್ದು ಪೂರ್ವ ನಮ್ಗಂತೂ ಕತ್ತಲಾಗಿ. ನಾಲ್ಕು ಇರಕ್ಕೆ ಹೊಚ್ಕೊಂಡಾಳ ತಿಳ್ಕೊಂಡಿದ್ದೆ. ನೊಣಗಳು ಗಮ್ಮಂತೆದ್ದು ಕೂಡಲೇ ನಾನಂದೆ, ಗೌಡ್ರಿ ಕರ್ಕೊಂಡ್ರಿ ಅಲ್ಲಿ ಪಡ್ಸಲ ಒಂದು ಕುರ್ಚಿ ಹಾಕಿ ಪಾಪ ಮೈ ತೊಳೆದರು, ಸಿಹಿ ಉಡ್ಸರು. ಹಂಗೇನು ಹೇಳ್ಕೊತ ಎಷ್ಟು ದಿನ ಆಯ್ತು ಮಲ್ಕೊಂಡು. ಹಾಗೆ ಬಿಸ್ಕೆಟ್ ಹಾಲಾರ ಕೊಟ್ಟಾರೋ ಇಲ್ಲೋ ಏನೋ ಅದು ಏನಾಗಿಲ್ಲ. ವಯಸ್ಸು ಭಾಳ ಆಗ್ಯದ ಅಷ್ಟೇ, ವಯಸ್ಸು ಭಾಳ ಆಗ್ಯದ. ಕಾಯಿಲೆ ಏನಿಲ್ಲ, ಯಾವ ಕಾಯಿಲೆನೂ ಇಲ್ಲ, ಯಾವ ರೋಗ ರುಜಿನೂ ಇಲ್ಲ. ವಯಸ್ಸಾಗ್ಯದ, ಹಣ್ಣು ಆಗ್ಯಾಳ.
ಅವಾಗ ನಾವು ಹೊರಗೆ ಹೋಗಿ ಕುರ್ಚಿ ಮೇಲೆ ಕೂಡ್ಸ್ಲಾಕ್ ಕಲ್ತೆ ಹಚ್ಚಿ ಒಂದು ಅಂಡೆ ಹಾಲು ಕಾಸ್ಲಾಕ ಸಾರಿ ಪ್ರದರ್ಶನಕಾರ ಜಾಗೃತಿ ಇದ್ರಿ ಅಂತಾರೆ ಆ ಅಂಡೆ ನೀರು ಕಾಸಿ ಅವ್ರಿಗೆ ಎದುರು ನಿಂತು ಅವರಿಗೆಲ್ಲ ಮೈ ತೊಳಿದೇನು ಸಾಬನ್ ಹಚ್ಚಿ ಮೈ ತೊಳಿಯಾಕ ಹಚ್ಚಿ ಒಂದು ಅಗದಿ ಸೀರೆ ಉಡಿಸಿನ ಚಂದ ಭಸ್ಮ ಹಚ್ಚಿ ಆಕಿ ಕೂಡಿದ ಆಕಿ ಸಜ್ಜಲ್ ಗುಡ್ಡು ಶರಣಂ ಕಂಡ ಅಂದ್ರೆ ನಮ್ಮ ಪ್ರೀತಿ ಬದುಕ್ತಾ ಇದೆ, ನಮ್ಮ ಪ್ರೀತಿ ಒಳಗ ಮರೆಯಾಗ್ತಾ ಇದೆ. ಅದರ ಎಂದು ಮರಿ ಆಗಬಾರ್ದು. ಆ ಪ್ರೇಮದ ಝರಿ ಎಂದು ಹೋಗಬಾರ್ದು. ಕಲ್ಯಾಣದ ಶರಣರು ಪ್ರಚಾರ ಮಾಡ್ಕೋತ ಹೋಗ್ತಿದ್ರಂತೆ. ಯಾಕೆ ಇವತ್ತು ಅವ್ರ ಪ್ರೇಮದ ಹೇಳ್ಯಾರ, ನಾವು ಅದೇ ಹೇಳ್ಬೇಕಲ್ಲ. ಕಲ್ಯಾಣದ ಶರಣರು ಪ್ರಚಾರ ಮಾಡ್ಕೋತ ನಡೆದಿದ್ರು. ಒಬ್ರು ಶರಣರು ಪ್ರಚಾರ ಮಾಡಿ ನಡೆದಿದ್ರು. ಬ್ಯಾಸಿಗೆ ಬಿಸಿಲ, ಒಂದು ಗುಡ್ಡ ಇಲ್ಲತ್ತರ, ಹಾದಿ ಸರಿ ಇಲ್ಲ, ಮೇಲಿನ ಬಿಸಿಲು ಬೆಳೀತಾ ಇದೆ, ಕಲ್ಲು ಗುಡ್ಡ, ಬಾಯಿ ನೀರಡಿಕೆ ಆಗಿದೆ, ನೀರು ದಾರಿ ಎಲ್ಲಿ ಸಿಗ್ತಾ ಇಲ್ಲ. ಹೋದ್ರು ಎಲ್ಲಿ ನೀರೇ ಇಲ್ಲ. ಅವ್ರಿಗೆ ಅನಿಸ್ತು ಯಾಕೆ ನೀರು ಸಿಕ್ತು ಇಲ್ಲಪ್ಪ ಅಂತ ತಿಳ್ಕೊಂಡು ಬಹಳ ನೋವು ಮಾಡ್ಕೊಂಡ್ರು. ಬಸವಣ್ಣ ನಮ್ಗೆ ಎಲ್ಲಾದ್ರೂ ಸ್ವಲ್ಪ ನೀರು ದಯಪಾಲಿಸಪ್ಪ ಅಂತ ಒಳಗೆ ಪ್ರಾರ್ಥನೆ ಮಾಡಿದ್ರು. ಮತ್ತೊಂದು ಸ್ವಲ್ಪ ಒಂದು 1/4 ಕಿಲೋಮೀಟರ್ ಮುಂದೆ ಹೋಗೋದ್ರೊಳಗೆ ಒಂದು ಮನೆಗೆ ಒಂದು ಗುಡಿಸಲು ಬಂತು. ಅಲ್ಲಿ ಒಬ್ಬಾಕಿ ಹೆಣ್ಮಗಳು ಹಾಲು ಹಿಂಡ್ತಾ ಇದ್ರು, ಎಲ್ಲರೂ ಕೈಲಿಂದ ಹಾಲು ಹಿಂಡ್ತಾ ಇದ್ರು. ಹಾಲು ಹಿಂಡ್ತಾ ಇದ್ದಾಗ ಅವಾಗ ಆ ಗುಡಿಸಲು ನೋಡಿ, ಅಲ್ಲಿ ಅವ್ರ ಮನೆ ನೋಡಿ ನಮ್ಗೆ ನೀರು ಸಿಕ್ತು ಅಂತ ಅನಿಸ್ತು. ಆಕಿ ಆ ಹಾಲು ಹಿಂಡ್ತೇನೆ ಮನ್ಯಾಗ ಪ್ರವೇಶ ಆದ ಕೂಡಲೇ ಗುರುಗಳಿಗೆ ನೋಡಿದ ತಕ್ಷಣ ಗುರುಗಳೇ, ಈ ಹಾದಿಗೆ ಯಾರ್ಯಾರು ಬಂದಿಲ್ರಿ, ಎಂದೆಂದು ಯಾರು ಬಂದಿಲ್ಲ, ನೀವು ಎಂದೂ ಬಂದಿಲ್ಲ, ಯಾರು ಬಂದಿಲ್ಲ, ನೀವು ಬಂದಿರಿ, ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಮತ್ತ ಹಾಲಿನ ತಂಗಿಗೆ ನೀವು ಕೈಯಾಗ ಕೊಡ್ತೀನಿ, ಇದನ್ನು ಕುಡೀರಿ ಅಂತಂದ್ರೆ. ಈಗ ಹಾಲಿನ ತಂಗಿ ಆ ಕೈಯಾಗ ಕೊಡೋದಕ್ಕೂ ಗಂಡು ಒಳಗೆ ಬಂದ್ರೆ ಹಾಲು ಹ್ಯಾಂಗ ಹಾಲು ಕೊಡ್ತೀನಿ ಅಂತ, ತಗೋ ತಂಗಿ ತಗೋ, ಇಸ್ಕೋ ವಾಪಸ್ ಅಂತಂದ್ರು. ಅವ್ರು ತಂಗಿ ವಾಪಸ್ ಕಟ್ಟಿ ಆಕಿನ ಕಣ್ಣ ಗಳಗಳ ನೀರು ಬರ್ತಾ ಇದೆ. ಅಲ್ರಿ, ನನ್ನ ಪಾಲಿನ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಅವರಿಗೆ ಅಂತಂದು, ಒಂದು ಗ್ಲಾಸ್ ಹಾಲು ಕೊಡ್ತೀನಿ, ನಿನ್ನ ಪಾಲಿರ್ತದ, ನಾ ಕೊಟ್ಟರೆ ನಿನ್ನ ಪಾಲು, ನಾ ಕೊಡೋದು ನಿನ್ನ ಪಾಲಿರ್ತದ ಅಂತ ಕೇಳ್ತಾರೆ. ಅವಾಗ ಅವ್ರಿಗೆ ಭಾಳ ನೋವಾಯ್ತು. ಇರ್ಲಿ ತಾಯಿ, ಇರ್ಲಿ, ಶಿವನ ಇಚ್ಛೆ ತಿಳ್ಕೊಂಡು ಮುಂದೆ ನಡೆದರು. ಹಿಂಗೆ ಗುಡ್ಡ ಏರ್ಲತ್ತರು, ಒಂದು ಕಲ್ಲು ತೊಡಕಿ ಅವ್ರಿಗೆ ಬೀಳ್ತರು. ಈಗ ಗುರುಗಳು ಬೀಳ್ತಿರಲ್ಲ ಅಂತ ಹೊಡ್ತಾ ಹೋಗ್ತಿರ್ತಾಳ. ಅಷ್ಟಾಗ ಕಲ್ಲು ಸರಿತಾರ, ಅಲ್ಲೇ ಒಂದು ನೀರಿನ ಝರಿ ಉತ್ಪನ್ನ ಆಯ್ತು. ಅವಾಗ ತಾಯಿ ಎಂದರು, ಆ ಹೆಣ್ಮಗಳು ಅಂದ್ರು, ತಾಯಿ ನಿನ್ ಪ್ರೀತಿ ಝರಿನೇ ಇಲ್ಲಿ ಬಂದದ್ದು ನೋಡು, ಈ ನೀರೊಂದಿಷ್ಟು ನಿನ್ನ ಗಂಡನ್ನು ಕುಡಿಸು ಅಂತಂದ್ರು. ಅವಾಗ ಆ ನೀರು ಒಯ್ದು ಗಂಡ ಕುಡಿಸಿದ ಕೂಡಲೇ ಅವ ಗಂಡ ಅನ್ನಂತ ಗುರುಗಳು ಎಲ್ಲರ ಕರಿ ಅದಕ್ಕೆ ಪ್ರೇಮದ ಝರಿ ನಮ್ಮ ಹೃದಯದಲ್ಲಿ ಉಕ್ಕದ ನಿಜವಾದ ನಮ್ಮ ಜೀವನ ಆಗ್ತದೆ, ನಿಜವಾದ ನಮ್ಮ ಜೀವನ. ಯಾಕಂದ್ರೆ ನಾವು ಖಾಯಮಾಗಿರ್ಲಿಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ನೆನಪಿಟ್ಕೋಬೇಕು. ಯಾರು ಶಾಶ್ವತವಾಗಿರ್ಲಿಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಯಾರು ನಾವು ಪರ್ಮನೆಂಟ್ ಇರ್ಲಿಕ್ಕೆ ಬಂದಿಲ್ಲ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ನಾವು ಬಂದಿಲ್ಲ. ಅದಕ್ಕೆ ನಾವು ಇರಸ್ ತನಕ ದೇವ್ರು ಯಾಕೆ ಕಳಿಸ್ಯಾನ? ಸ್ವಲ್ಪ ದಿವಸ ನೀವು ಪ್ರೇಮದಿಂದ ಇರಪ್ಪ, ಸ್ವಲ್ಪ ಪ್ರೇಮದಿಂದ ಬಾಳಪ್ಪ ಅಂತ ದೇವ್ರು ಕಳಿಸ್ಕೊಟ್ಟಾನ.
ಅಂತ ದೇವ್ರು ಕಳಿಸಿದ್ದಕ್ಕೆ ನಾವು ಒಂದು ಸ್ವಲ್ಪ ಪ್ರೀತಿ ಜರಿ ಪ್ರೇಮದ ಗಂಗೆ ನಮ್ಮೊಳಗೂ ಸ್ವಲ್ಪ ಉದಯ ಮಾಡಿಕೊಂಡ್ರೆ ನಮ್ಮ ಸಂಸಾರ ಅದು ಶಿವ ಸಂಸಾರ ಇರ್ತದೆ. ನಮ್ಮ ಮನೆಗಳು ಅದು ಕೈಲಾಸ ಆಗ್ತದೆ. ಅದಕ್ಕಂಥ ಮನೆ ಮಹಾಮನೆ ಆಗ್ತದೆ. ಅದಕ್ಕೆ ನಮ್ಮ ಮನೆಯೊಳಗೆ ಮೊದಲು ಪ್ರೀತಿ, ಯಾಕಂದ್ರೆ ಆ ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಆನಂದ ಇರ್ತದೆ, ಸಂತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ. ಅಂತ ಪ್ರೀತಿಯ ಜರಿಯನ್ನ ನಾವೆಲ್ಲ ಹೃದಯದಲ್ಲಿ ಬತ್ತು ಹೋಗ್ಬಾರ್ದು. ಸ್ವಲ್ಪ ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾರೆ, ಅಲ್ಲಪ್ಪ ನಿನ್ನ ಮನೆಗಿನವರಿಗೆ ನೀ ಪ್ರೀತಿ ಮಾಡಿಲ್ಲ, ದೇವರಿಗೆ ಏನು ಪ್ರೀತಿ ಮಾಡ್ತೀನಿ ನೀನು ಮೊದಲು ನಿನ್ನ ಮನೆಗಿನವ್ರಿಗೆ ಪ್ರೀತಿ ಮಾಡೋದಕ್ಕೆ. ಯೇಸುನು ಹೇಳ್ತಾರೆ, ಕಾಣದ ಸೋದರನ ಪ್ರೀತಿಸದ ನೀನು ಕಾಣದ ದೇವರನ್ನು ನೀನು ಪ್ರೀತಿಸಲಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೃದಯದಲ್ಲಿ ಸ್ವಲ್ಪ ಪ್ರೇಮ ಇರಬೇಕು. ದ್ವೇಷಕ್ಕೆ ಮತ್ ಯಾವ್ದಾದ್ರೂ ಇದ್ರೆ ಅದು ಪ್ರೇಮ ಅನ್ನೋದು ಎಲ್ಲರೂ ತಿಳ್ಕೊಳ್ತಾರೆ. ಅದಕ್ಕೆ ದ್ವೇಷದಿಂದ ದ್ವೇಷ ಉತ್ತರ ಆಗೋದಿಲ್ಲ, ದ್ವೇಷದಿಂದ ಪ್ರೇಮವೇ ಅದಕ್ಕೆ ಉತ್ತರ ಆಗಬೇಕು. ಅದಕ್ಕೆ ನಾವೆಲ್ಲ ಅಂತ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ. ದಿಸೆಯಲ್ಲಿ ಒಂದೊಂದು ಹೆಚ್ಚಿಗೆ ಇಡೋಣ. ಇನ್ನೂ 4 ನಿಮಿಷ ಸಮಯ ಇದೆ, ಜಲ್ದಿ ಮುಗಿಸ್ತಾ ಇದ್ದೀನಿ. 4 ನಿಮಿಷ ನಮ್ಮ ನವಲಿನ್ ಪಾಟೀಲ್ ಹಾಸ್ಯ ಒಂದೆರಡು ಚೂರು ಹೇಳ್ತಾರೆ. ನಾವು ಕಲಬುರಗಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಅಲ್ಲಿಂದೇ ಕೈ ಮುಗಿದು ಎಲ್ಲರಿಗೂ ಶರಣಾರ್ಥಿನಿ ಹೇಳಿ, ದಿನ ಟೈಮ್ ಸಿಗಲ್ಲ ಅಂತ 5 ನಿಮಿಷ ಕೊಟ್ಟಿದ್ದೀನಿ.